ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನು ನಿನಗೆ ನೀ ಹೆನಗೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 160. ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಇಂದು ಬಳಿ ನಿನ್ನ ಅಪ್ಪ ಅಟ್ಯಾಕ್ನಲ್ಲಿ ಅಲ್ವಾ ಸತ್ತಿದ್ದು ಎಂದು ಕೇಳಿದ. ಅದಕ್ಕೆ ಇಂದು, ಇಲ್ಲ, ನನ್ನ ಅಪ್ಪನನ್ನು ಪೊಲೀಸ್ನವರು ಟಾರ್ಚರ್ ಮಾಡಿ ಎದೆಗೆ ಹೊದ್ದು ಸಾಯಿಸಿರೋದು. ಅದು ಕೂಡ ಕೇಸ್ ಆಗ್ತೆ. ಇದುವರೆಗೂ ನನಗೆ ನಮ್ಮ ಅಪ್ಪನನ್ನು ಯಾಕೆ ಪೊಲೀಸ್ನವರು ಹಾಗೆ ಟಾರ್ಚರ್ ಮಾಡಿದರು ಎಂದು ಗೊತ್ತಿಲ್ಲ. ಕೇಳಿದರೆ ಅಪ್ಪ ಏನೋ ಕಳ್ಳತನ ಮಾಡಿದ್ದಾರೆ ಎಂದು ಹೇಳ್ತಾರೆ. ಏನು ಅಂತ ವಿಷಯ ತಿಳ್ಕೊಂಡ್ರೆ ಅಪ್ಪ ಒಂದು ಮಗುನ ಕದ್ದಿದ್ರು ಅಂತ ಹೇಳಿದರು ಒಂದು ಹೆಂಗಸನಿಂದ. ನಾನು ಅಲ್ಲಿಯ ಒಬ್ಬ ಇನ್ಸ್ಪೆಕ್ಟರ್ ಬಳಿ ಕೇಸ್ ವಿಷಯವಾಗಿ ಸಹಾಯ ಮಾಡಿ ಅಂದಿದ್ದಕ್ಕೆ ನಾಳೆ ಬನ್ನಿ ಅಂದಿದ್ರು. ಆದರೆ ನಾನು ಹೋಗೋ ಮೊದಲೇ ಆ ವ್ಯಕ್ತಿ ಸಾವಾಗಿತ್ತು. ಹೇಗೆ, ಯಾಕೆ ಇನ್ನೂ ನನಗೆ ಸರಿಯಾಗಿ ತಿಳಿಲಿಲ್ಲ. ಅಮ್ಮನನ್ನು ಕೇಳಿದ್ರೆ ಅವರು ಇದು ಇಲ್ಲಿಗೆ ಬಿಟ್ಬಿಡು ಎಂದು ನನ್ನ ಬಳಿ ಮಾತು ತಗೊಂಡು ಈ ವಿಷಯ ಯಾರಿಗೂ ಹೇಳೋದು ಬೇಡ ಎಂದು ನನ್ನ ಬಾಯಿನ ಕಟ್ಟಾಕಿದ್ರು. ಅದಾದ ಸ್ವಲ್ಪ ದಿನಕ್ಕೆ ಅಮ್ಮ ಕೂಡ ಎಂದವಳ ಕಣ್ಣೀರು ಒಂದೇ ಸಮನೆ ಹರಿಯುತ್ತಿತ್ತು. ಮುಂದೆ ಅಗಸ್ತ್ಯ ಇಂದು ಹೊಳದನ್ನು ನೋಡೋಕ್ಕಾಗದೆ, ಇಂದು ಪ್ಲೀಸ್ ಎಂದು ಅವಳ ಕಣ್ಣೀರು ಒರೆಸಿ, ಸಾರಿ ಇಂದು, ತಪ್ಪಾಗಿ ತಿಳಿಬೇಡ. ನಾನು ಈ ಜಾಬ್ ಸೇರಿಕೊಂಡಾಗ ಡ್ಯಾಡ್ಗೆ ಮಾತ್ರ ಗೊತ್ತಿದ್ದಿದ್ದು. ಅವರಿಗೆ ಈ ಥರ ಜಾಬ್ ಮಾಡೋದು ಇಷ್ಟ ಆಯಿತು. ಬಟ್ ಅಮ್ಮನಿಗೆ ಇಷ್ಟ ಇರಲಿಲ್ಲ. ಅವ್ರಿಗೆ ಗೊತ್ತಾಗಿದ್ದು ನಾನು ನಿನ್ನ ಮದುವಾದ ಮೇಲೇ, ಅದು ಕೂಡ ನೀನು ನನಗೆ ತುಂಬ ಹತ್ರ ಇದ್ದಾಗ. ಮಾಮ್ ನಿನ್ನ ಜೊತೆ ಹೇಳಬೇಕು ಅಂದರು. ಬಟ್ ನಾನೇ ತಡಿದೆ. ಯಾಕಂದರೆ ನೀನು ಮೊದಲೇ ಪೊಲೀಸ್ ಅಂದರೆ ಆಗಲ್ಲ ಅಂದಿದ್ದು ನೆನಪಿತ್ತು. ಅದಕ್ಕೆ ಬೇಡ ಮಾಮ್, ಸಮಯ ಬಂದಾಗ ನಾನೇ ಹೇಳ್ತೀನಿ ಅಂದಿದ್ದೆ. ಬಟ್ ಆ ಸಮಯ ಬೇರೆ ಬೇರೆ ಥರ ತಿರುಗಿ ನೀನು ನನ್ನಿಂದ ದೂರ ಉಳಿಯುವಂತೆ ಬಂತು. ನಿನಗೆ ನನ್ನ ವಿಷಯನ ತುಂಬ ಖುಷಿಯಾದ ಸಮಯದಲ್ಲಿ ಹೇಳಿ ಕನ್ವಿನ್ಸ್ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಅದು ಬರಲಿಲ್ಲ. ನಿನ್ನೆ ಕೂಡ ನಿನ್ನ ಬಳಿ ಅದನ್ನೇ ಹೇಳಿದ್ದು. ನನ್ನೆಲ್ಲ ವಿಷಯ ನಿನಗೆ ಹೇಳಿನೇ ನಾವಿಬ್ಬರು ಸಂಸಾರನ ಶುರು ಮಾಡೋಣ ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ಸಮಯ ಕೇಳಿದ್ದು ನಾನು ಎಂದು ಸಾರಿ ಇಂದು ಎಂದವನು ಇಂದುನ ತಬ್ಬದ. ಇಂದು ಎಷ್ಟು ದೇವರು ಕ್ರೂರಿ ಅನಿಸುತ್ತೆ. ಯಾವುದನ್ನು ಇಷ್ಟಪಡಲ್ವೋ ಅದನ್ನೇ ನಮ್ಮ ಜೀವನಕ್ಕೆ ತರ್ತಾನೆ. ಯಾವುದನ್ನು ಬಯಸ್ತೀವೋ ಅದನ್ನು ದೂರ ಇಟ್ಟು ತಮಾಷೆ ಮಾಡ್ತಾನೆ ಎಂದು ಬಿಕ್ಕಿದ್ಲು. ಅಗಸ್ತ್ಯ ಅವಳನ್ನು ಸಮಾಧಾನ ಮಾಡುತ್ತಾ ಅವಳ ನೆತ್ತಿಗೆ ಮುತ್ತಿಟ್ಟವನ ಮನಸ್ಸು, ಯಾಕೆ ಇಂದು ತಂದೆನ ಪೊಲೀಸ್ನವರು ಅರೆಸ್ಟ್ ಮಾಡಿದರು ಅಂದರೆ ಇಂದು ಜನ್ಮ ರಹಸ್ಯಕ್ಕೂ ಇವರ ತಂದೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಕ್ಕೂ ಏನಾದರೂ ಲಿಂಕ್ ಇರಬಹುದಾ ಎಂದು ಯೋಚಿಸಿದವನು, ಇದಕ್ಕೆ ಕಿಟ್ಟಿ ಬಳಿ ಡಿಸ್ಕಸ್ ಮಾಡಬೇಕು ಎಂದುಕೊಂಡವನಿಗೆ ಡಿಸ್ಟರ್ಬೆನ್ಸ್ ಎನ್ನುವಂತೆ ಲಾರೆನ್ಸ್ ಡೋರ್ ತೆಗೆದು ಒಳಗೆ ಬಂದ. ಎಂದು ದೂರ ಸರಿದು ಕೂರ್ತಾಳೆ. ಅಗಸ್ತ್ಯ ಒಮ್ಮೆ ಲಾರೆನ್ಸ್ ಕಡೆ ನೋಡಿದ್ರೆ, ಲಾರೆನ್ಸ್ ಕಿಟ್ಟಿ ಬರ್ತಾನೆ ಎಂದ ನಗುತ್ತಾ. ಎಂದು ತಕ್ಷಣ ತನ್ನ ಕಣ್ಣನ್ನು ಒರೆಸ್ಕೊಂಡು ಅಲ್ಲಿಂದ ಹೊರ ನಡೆದ್ರೆ, ಲಾರೆನ್ಸ್ ಏನೋ ಆ ಹುಡುಗಿನ ಮತ್ತೆ ಅಳಿಸ್ತಿದ್ಯಾ? ಏನೋ ಹೇಳಿ ಆ ಹುಡುಗಿ ಮನ್ಸಿಗೆ ನೋವು ಮಾಡಿದೆ ಎಂದ ಹುಬ್ಬು ಗಂಟಿಗೆ. ಅಗಸ್ತ್ಯ ಏನಿಲ್ಲ ಕಣೋ ಅಂತ. ಲಾರೆನ್ಸ್ ಲೇ, ಅಷ್ಟೇ ಆಮೇಲೆ ಸುಳ್ಳು ಹೇಳಿದ್ರೆ ಆ ಹುಡುಗಿ ನಿನ್ನ ತುಂಬ ಪ್ರೀತಿ ಮಾಡ್ತಾಳೆ ಕಣೋ. ಅಂಥದ್ರಲ್ಲಿ ಪ್ರತಿ ಸಲ ಅವಳಿಗೆ ನೋವು ಮಾಡಬೇಡ ಎಂದ ಸೀರಿಯಸ್ ಫೇಸ್ನಲ್ಲಿ. ಅಗಸ್ತ್ಯ ಒಮ್ಮೆ ಲಾರೆನ್ಸ್ ಮುಖ ನೋಡಿ, ಅವರ ಫ್ಯಾಮಿಲಿ ನೆನಪಾಗಿದೆ ಅಂದ. ಲಾರೆನ್ಸ್ ಪಾಪ ಎಂದವನು, ಒಂಟಿ ಅನ್ನೋದು ತುಂಬ ಕಾಡುತ್ತೆ ಅಗಸ್ತ್ಯ, ಅದರ ಅನುಭವ ನನಗಿದೆ ಎಂದವನು ಕೂಡ ತಾನು ಒಂಟಿ ಎಂದು ಹೇಳೋದರ ಜೊತೆಗೆ ಅವನು ಒಂಟಿ ಅನ್ನೋದನ್ನು ಕೂಗಿ ಹೇಳುತ್ತಿತ್ತು ಮನಸ್ಸು. ಅದು ಅವನ ಮಾತಿನಲ್ಲೇ ಕಂಡಿತ್ತು. ಅಗಸ್ತ್ಯ ಲಾರೆನ್ಸ್ ಮನಸ್ಸನ್ನು ಅರಿತವನಂತೆ, ನೀನು ಯಾವಾಗಲೂ ಒಂಟಿ, ನಾನಿದ್ದೀನಿ. ನಿನ್ನ ಮುದ್ದಿನ ದೇವ್ರ ಕಟ್ಟ ತಂಗಿ ಇದ್ದಾಳೆ, ಇನ್ನೂ ನಿನ್ನ ಡಾರ್ಲಿಂಗ್ ಕಿಟಿ ಇದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ನೀನು ತುಂಬ ಪ್ರೀತಿಸೋ ನಿನ್ನ ಪ್ರೊಫೆಷನ್ ಇದೆ. ಎಷ್ಟು ಜನ ನಿನ್ನ ಒಂದು ಶೂಟಿಂಗಾಗಿ ಹೊರಗೆ ಕಾಯ್ತಿದ್ದಾರೆ. ನಿನ್ನ ಟ್ಯಾಲೆಂಟ್ ನಿನ್ನ ಜೊತೆ ಇದೆ. ಇನ್ನೇನು ಬೇಕು ಲಾರೆನ್ಸ್ ಎಂದ ಅವನ ಭುಜ ಹಿಡಿದು. ಲಾರೆನ್ಸ್ ಸಣ್ಣ ನಿಟ್ಟುಸಿರು ಚೆಲ್ಲಿ,
ಎಸ್, ಆ ಜೀಸಸ್ ನನಗೆ ಆ ಒಂಟಿತನ ನೀಗ್ಸೋಕೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಹೀಗ ಎಂದ. ಅಗಸ್ತ್ಯ, ಲೋ, ನಮ್ಮ ಅಜ್ಜಿಯವರಲ್ಲಿ ಒಂದು ಒಳ್ಳೆ ಹುಡುಗಿ ಇದ್ದಾಳಂತೆ ನೋಡು, ಇಷ್ಟ ಆದರೆ ಪಿ ಪಿ ಡುಮ್ ಡುಮ್ ಅಂತ ವಾಲ್ಗ ಓದಿಸೋಣ ಬಿಡು ಎಂದ. ಲಾರೆನ್ಸ್ ಒಂದು ವ್ಯಂಗ್ಯವಾದ ನಗುಚಲ್ಲಿ, ಅಷ್ಟೆಲ್ಲ ಅದೃಷ್ಟ ಇಲ್ಲ ಕಣೋ ನನಗೆ, ನಮ್ಮಂಥವ್ರನ್ನ ಯಾರು ಒಪ್ಕೊಳ್ತಾರೆ ಎಂದ. ಅಗಸ್ತ್ಯ, ಲೋ, ಈ ಪ್ಯಾತೋ ಇಂದ ಹೊರಗೆ ಬಾ ಮಾರಯ್ಯ, ನಂಗೆ ನೋಡೋಕ್ಕಾಗ್ತಿಲ್ಲ ಎಂದ. ಅದೇ ಸಮಯಕ್ಕೆ ಕಾಫಿ ಕಪ್ನ ತಗೊಂಡು ಹೋಗೋಕ್ಕೆ ಬಂದಿದ್ದಂಥ ಇಂದುಗೆ ಲಾರೆನ್ಸ್ ಬೇಸರದ ಮಾತುಗಳು ತುಂಬ ಮನಸ್ಸಿಗೆ ನಾಟಿತು. ಲಾರೆನ್ಸ್ ಮನಸ್ಸಿನಿಂದ ತುಂಬ ಒಳ್ಳೆ ವ್ಯಕ್ತಿಯಾಗಿದ್ದ. ಜಾತಿ ಬೇರೆ ಇದ್ದರೂ ಮಾನವೀಯತೆ, ಮನುಷ್ಯತ್ವ ಅನ್ನೋದು ತುಂಬ ಇತ್ತು. ಇಂದು ಏನೋ ಯೋಚಿಸಿ ತನ್ನ ಕೆಲಸದಲ್ಲಿ ಮುಳುಗಿದ್ಲು. ಇತ್ತ ಕಿಟ್ಟಿ ಸಂಜೆ ಸಮಯಕ್ಕೆ ಭಗವಾನ್ ಬಂಗಲೆಗೆ ಬಂದ. ಭಗವಾನ್ ಬಂಗಲೆ ನೋಡಿದವನಿಗೆ ಒಂದು ರೀತಿ ಜೈಲ್ ಥರ ಫೀಲ್ ಆಗ್ತಿತ್ತು. ಸುತ್ತ ಜನಗಳು, ಬಟ್ ಅಲ್ಲಲ್ಲಿ CCTVಗಳಿಲ್ಲ. ಅದೇ ಅದೃಷ್ಟ ಎಂದುಕೊಂಡ. ಅಗಸ್ತ್ಯ ಶಾರದೆ ಅವರ ಬಳಿ ಹೋಗಿ, ಆಯೇ, ಈ ಹುಡುಗ ತುಂಬ ಕಷ್ಟದಲ್ಲಿದ್ದಾನೆ, ಶಿವನಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದೆ ಅಂದ. ಶಾರದಾ ಅವರು, ಅಷ್ಟೇನಾ ಎಂದವರು ಕಿಟಿ ಮುಖ ನೋಡಿ, ಏನು ಕೆಲಸ ಬರುತ್ತೆ ಅಂದರು. ಅಗಸ್ತ್ಯ, ಹಾಸ್ಟೆಲ್ನಲ್ಲಿ ಇದ್ದು ಓದಿದ್ದಾನೆ, ಬಟ್ ತಕ್ಕ ಮಟ್ಟಿಗೆ ಅಡುಗೆ ಬರುತ್ತಂತೆ ಅಂದ. ಶಾರದಾ ಅವರು, ಹಾಗಾದರೆ ಮನೆಗೆ ಬೇಕಾದ ಖರ್ಚು ಮತ್ತು ಅದರ ಮೇಂಟೆನೆನ್ಸ್ ನೀವೇ ನೋಡ್ಕೋತೀಯಾ ಎಂದವರು. ಅಗಸ್ತ್ಯ, ಲಾರೆನ್ಸ್ಗೆ ಹೊರಗೆ ಕೆಲಸ ಇರುತ್ತೆ, ಅವನಿಗೆ ತುಂಬ ಕಷ್ಟ ಆಗ್ತಿದೆ ಅಂದರು. ಕಿಟ್ಟಿ ಒಮ್ಮೆ ಅಗಸ್ತ್ಯನ ಕಡೆ ನೋಡಿದ್ರೆ ಅಗಸ್ತ್ಯ ಕಣ್ಣಲ್ಲೇ ಓಕೆ ಅನ್ನುವಂತೆ ಸನ್ನೆ ಮಾಡ್ದ. ಕಿಟ್ಟಿ ಹ್ಞೂ ಎಂದು ತಲೆ ಆಡಿಸಿದ. ಶಾರದವರು, ಏನು ಹೆಸರು ಅಂದರು. ಕಿಟ್ಟಿ ಎಂದ. ಶಾರದವರು, ತುಂಬ ಭಿನ್ನವಾಗಿದೆ ಹೆಸರು ಎಂದವರು. ಅಗಸ್ತ್ಯ, ಈ ಹುಡುಗನನ್ನು ಲಾರೆನ್ಸ್ ಬರಲಿ ಕಳಿಸು, ಅವನಿಗೇಳು, ಈ ಹುಡುಗನಿಗೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡು ಅಂದರು. ಅಗಸ್ತ್ಯ, ಥ್ಯಾಂಕ್ಸ್ ಆಯಿ ಅಂದ. ಶಾರದವರು, ಯಾಕೋ ಥ್ಯಾಂಕ್ಸ್, ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ತಾರಾ ಎಂದು ಕಳಿಸಿದರು. ಅಗಸ್ತ್ಯ ಲಾರೆನ್ಸ್ ಬಳಿ ಕಿಟಿನ ತೋರಿಸಿ, ಮೊದಲನೇ ಬಾರಿಗೆ ಪರಿಚಯ ಮಾಡುವ ಒಂಥರ ಪರಿಚಯಿಸಿದ್ರೆ ಲಾರೆನ್ಸ್, ಹೋ, ಇನ್ನು ಇವನನ್ನು ನಾನು ನೋಡ್ಕೋತೀನಿ ಅಂದ. ಕಿಟ್ಟಿ ಒಮ್ಮೆ ಅಗಸ್ತ್ಯನಿಗೆ ಕಣ್ಣಲ್ಲೇ ಸನ್ನೆ ಮಾಡಿದ್ರೆ ಅಗಸ್ತ್ಯ, ನೀವಿಬ್ಬರು ಏನಾದರೂ ಮಾಡ್ಕೊಳ್ಳಿ ಎಂದು ಹೋಗ್ತಾನೆ. ಕಿಟ್ಟಿ ಭುಜದ ಮೇಲೆ ಕೈ ಹಾಕಿ, ಲಾರೆನ್ಸ್ ಬಾರಪ್ಪ, ಇಲ್ಲಿ ಏನು ಮಾಡಬೇಕು ಎಂದು ಹೇಳ್ಕೊಡ್ತೀನಿ ಎಂದು ಅವನ ರೂಮ್ಗೆ ಹೋದವನು ಅವನನ್ನು ಬೆಡ್ ಮೇಲೆ ತಳ್ಳಿದ. ಕಿಟ್ಟಿ ಶಾಕ್ನಲ್ಲಿ ನೋಡ್ತಿದ್ರೆ ಲಾರೆನ್ಸು, ಲೋ, ಬೇಜಾರಾಗ್ತಿತ್ತು ಕಣೋ ಎಂದು ಕಿಟ್ಟಿನ ತಪ್ಪಿದ್ರೆ ಕಿಟ್ಟಿ, ಛೀ, ಬಿಡೋ ಬಿಡೋ ಎಂದು ಲಾರೆನ್ಸ್ನಿಂದ ತಪ್ಪಿಸ್ಕೊಂಡು ದೂರ ನಿಂತರೆ ಬಾಗಿಲಿಗೆ ಬಂದಿದ್ದಂಥ ಅಗಸ್ತ್ಯ ಜೋರಾಗಿ ನಗ್ತಿದ್ದ. ಲಾರೆನ್ಸ್ ಬಾಗಿಲಾಕಿ, ನೋಡ ಅಗಸ್ತ್ಯ ಹೇಗೆ ಆಡ್ತಿದ್ದಾನೆ ಅಂದ. ಕಿಟ್ಟಿ, ಮತ್ತಿನೇನೋ, ಯಾವಾಗಲೂ ತಪ್ಕೊಳ್ಳೋಕ್ಕೆ ಬರ್ತಾನೆ, ನನಗೆ ಬೇರೆ ಯಾವುದಾದ್ರೂ ರೂಮ್ ಕೊಡಿಸು, ಜೂನ್ ಜೊತೆ ಬೇಡ ಅಂದ. ಲಾರೆನ್ಸ್ ಕಣ್ಣು ಸಣ್ಣ ಮಾಡಿ, ಮಗನೇ, ನಿನಗೆ ಕೆಲಸ ಸಿಕ್ಕಿರೋದು ನನ್ನ ಕೈ ಕೆಳಗೆ, ಮರಿಬೇಡ ಅಂದ. ಲಾರೆನ್ಸ್ ಮಾತು ಕೇಳಿದಂಥ ಕಿಟ್ಟಿ, ಅದೇ ನನಗೆ ಭಯ ಎಂದು ಇಬ್ಬರು ಕಿತ್ತಾಡ್ತಿದ್ರು. ಅಗಸ್ತ್ಯ, ಸಾಕು ಕೊಂಡ್ರೋ ಎಂದು, ಓಕೆ ಕಿಟ್ಟಿ, ನಿನ್ನ ಪಾವಿತ್ರ್ಯಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ, ನೀನು ಲಾರೆನ್ಸ್ ಜೊತೆ ಇರೋದೇ ಒಳ್ಳೆಯದು ಎಂದು, ಇಲ್ಲಿ ಆ ಕಾವ್ಯೆಯಿಂದ ಸ್ವಲ್ಪ ಹುಷಾರಾಗಿರು, ಅವಳು ತುಂಬ ಚಾಲಾಕಿ, ನಿನ್ನ ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬಹುದು ಅಂದ. ತಕ್ಷಣ ಲಾರೆನ್ಸ್, ಅವಳ ತಲೆ ಮೇಲೆ ಬಾರಿಸ್ಬೇಡಲ್ವಾ, ನನ್ನ ಡಾರ್ಲಿಂಗ್ ತಂಟೆಗೆ ಬಂದರೆ ಅಂದ. ಅಗಸ್ತ್ಯ ಮಾತು ಕೇಳಿ ನಗುತ್ತಾ, ಲಾರೆನ್ಸ್, ಯಾಕಂಗೆ ಕಿಟ್ಟಿನ ರೇಗಿಸ್ತೀಯಾ ಎಂದು ಕೇಳಿದ. ತಕ್ಷಣ ಲಾರೆನ್ಸ್ ಸೀರಿಯಸ್ ಆಗಿ, ನನಗೆ ಯಾರಿದ್ದಾರೆ ಅಗಸ್ತ್ಯ, ನೀವಿಬ್ಬರು ಬಿಟ್ಟರೆ, ನನ್ನ ತಂಗಿ, ನೀನೇನೋ ಈಗ ನನ್ನ ತಂಗಿ ಜೊತೆ ಕಮಿಟ್ ಆಗಿದೆಯಾ, ಆದರೆ ನಾನು ಸಿಂಗಲ್ ಸುಲ್ತಾನ್, ಸೊ ಈ ಕಿಟ್ಟಿ ಜೊತೆ ಸ್ವಲ್ಪ ತಮಾಷೆ ಮಾಡ್ತೀನಿ ಎಂದ. ತಕ್ಷಣ ಲಾರೆನ್ಸ್ ಫೋನ್ಗೆ ಒಂದು ಹುಡುಗಿ ಫೋಟೋ ಬಂತು. ಲಾರೆನ್ಸ್ ಅದನ್ನು ನೋಡಿ, ಇದು ಯಾರ್ದೋ ನಂಬರು ಅಂದ. ಅಗಸ್ತ್ಯ ಅದನ್ನು ನೋಡಿ, ಲೋ, ಇದು ಇಂದು ನಂಬರು ಎಂದು ಆ ಹುಡುಗಿ ನೋಡಿದ. ಅಗಸ್ತ್ಯ, ಹೇ ಹುಡುಗಿ ಇಂದು ಅಸಿಸ್ಟೆಂಟ್ ಕಣೋ ಎಂದು ತಲೆ ಕೆರೆದುಕೊಳ್ಳುತ್ತಾ ಯೋಚಿಸುವಾಗ ಇಂದು, ಅಣ್ಣ, ಈ ಹುಡುಗಿ ಓಕೆನಾ ಎಂದು ನಯನ ಡೀಟೇಲ್ಸ್ನ ಕಳಿಸಿದ್ಲು. ಅಗಸ್ತ್ಯ ಉಬ್ಬೇರಿಸಿ ಲಾರೆನ್ಸ್ ಮುಖ ನೋಡಿದ್ರೆ, ಕಿಟ್ಟಿ ಕೂಡ ಲಾರೆನ್ಸ್ ಕಡೆ ನೋಡಿದ್ರೆ ಲಾರೆನ್ಸ್ ಕಣ್ ತುಂಬಿ ಬಂದಿತ್ತು. ಅವನಿಂದ
ಯಾವುದೇ ರಿಪ್ಲೈ ಬಾರದ್ದು ನೋಡಿ ಎಂದು ಲಾರೆನ್ಸ್ ರೂಮ್ಗೆ ಬಂದ್ಲು. ಅಲ್ಲಿ ಲಾರೆನ್ಸ್ ಸುಮ್ಮನೆ ನಿಂತಿದ್ದ. ಅಗಸ್ತ್ಯ ಯಾಕೋ ಎಂದು ಸಮಾಧಾನ ಮಾಡುತ್ತಿದ್ದ. ಇಂದು ಬಂದವಳೆ ಏನು ಮಾಡಿದ್ರಿ ನಮ್ಮಣ್ಣನಿಗೆ ಅಂದ್ಲು ಕೋಪದ ಮುಖ ಮಾಡಿ. ಲಾರೆನ್ಸ್ ಇಂದು ಮುಖ ನೋಡಿ ಕಣ್ ತುಂಬಿದ್ದ. ಅಗಸ್ತ್ಯ ಇಂದು ಕಡೆ ನೋಡಿ, ಏನಿಲ್ಲ, ನೀನು ನಯನ ಫೋಟೋ ಕಳಿಸಿದ್ಯಲ್ಲ, ಆಗಿಂದನೂ ಹೀಗೆ ಅಳ್ತಾನೇ ಇದ್ದಾನೆ ನಿಮ್ಮಣ್ಣ ಅಂದ. ಇಂದು, ಅಣ್ಣ, ಆ ಹುಡುಗಿ ತುಂಬ ಒಳ್ಳೆಯವಳು. ಆ ಹುಡುಗಿಗೆ ಅಪ್ಪ ಇದ್ದಾರೆ, ಅಮ್ಮ ಇಲ್ಲ. ಸಂಬಂಧಗಳ ವ್ಯಾಲ್ಯೂ ಗೊತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಬೆಸ್ಟ್ ಫ್ರೆಂಡ್. ಅವಳಿಗೆ ನಿಮ್ಮಂಥ ಒಳ್ಳೆ ಹುಡುಗ ಸಿಗ್ತಾರೆ ಅಂದರೆ ಅದು ಅವಳ ಅದೃಷ್ಟ ಅಂದ್ಲು. ಲಾರೆನ್ಸ್, ನಾನು ಅಷ್ಟು ಅದೃಷ್ಟ ಇರೋನಲ್ಲಮ್ಮ, ನಾನು ಬೇರೆ ಜಾತಿ ಅಂದ. ಆ ಮಾತು ಕೇಳಿದ ಎಂದು ಒಂದು ವಾಯ್ಸ್ ರೆಕಾರ್ಡಿಂಗ್ ಕಳಿಸಿದ್ಲು. ಅದರಲ್ಲಿ ನಯನ ಜೊತೆ ಇಂದು ಮಾತಾಡೋದು ಇತ್ತು. ಅದರಲ್ಲಿ ನಯನ ಜಾತಿ ಅನ್ನೋದು ಮನುಷ್ಯ ಮಾಡ್ಕೊಂಡಿರೋದು ಮೇಡಮ್. ವ್ಯಕ್ತಿ ಯಾವ ಜಾತಿ ಅನ್ನೋದಕ್ಕಿಂತ ಅವನಿಗೆ ಇರಬೇಕಾದ ಒಳ್ಳೆ ಗುಣ ನಡತೆ ಇದೆಯಾ ಅದು ಮುಖ್ಯ. ಅವನಿಗೆ ಮನುಷ್ಯತ್ವ ಇದ್ದರೆ ಸಾಕು ಎಂದವಳು. ನೀವು ತೋರಿಸಿದ್ದೀರಾ ಅಂದರೆ ಖಂಡಿತ ಅವರು ಒಳ್ಳೆ ಹುಡುಗನೇ ಆಗಿರ್ತಾರೆ. ಒಂದ್ಸಲ ಅಪ್ಪನ ಜೊತೆ ಮಾತಾಡಿ ನನ್ನದೇನೂ ಅಭ್ಯಂತರ ಇಲ್ಲ. ಮೊದಲು ನಾನು ಅವ್ರಿಗೆ ಓಕೆನಾ ಅಂತ ಕೇಳಿ. ಹಾಗೆ ನನಗಿರೋರು ಅಪ್ಪ ಒಬ್ಬರೇ, ಅವರನ್ನು ನನ್ನ ಜೊತೆ ಇಟ್ಕೋಬೇಕು ಮೇಡಮ್. ಅದಕ್ಕೆ ಒಪ್ಪಿಗೆ ಇದ್ದರೆ ನಾನು ಅಂದ್ಲು. ಅದನ್ನು ಕೇಳಿಸಿದ ಹಿಂದು, ಈಗ ಹೇಳಿ ಅಣ್ಣ, ನಿಮಗೆ ಈ ಹುಡುಗಿ ಓಕೆನಾ? ಅವಳು ಕಷ್ಟಪಟ್ಟು ಇಂಥ ಒಂದು ಸ್ಥಾನಕ್ಕೆ ಬಂದಿದ್ದಾಳೆ. ಅವಳು ನನಗೆ ಅಸಿಸ್ಟೆಂಟ್ ಅನ್ನೋದಕ್ಕಿಂತ ಫ್ರೆಂಡ್ ಮತ್ತು ಸಿಸ್ಟರ್ ಅಂದರೂ ಕಡಿಮೆ. ನನ್ನ ಎಲ್ಲ ರೀತಿಯಿಂದ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ನನ್ನೇ ಅಷ್ಟು ಅರ್ಥ ಮಾಡ್ಕೊಳ್ಳೋ ಹುಡುಗಿ ಇನ್ನು ಲೈಫ್ ಪಾರ್ಟ್ನರ್ನ ಇನ್ನೆಷ್ಟು ಅರ್ಥ ಮಾಡ್ಕೊಳ್ಬೋದು? ಯೋಚಿಸಿ ನಿರ್ಧಾರ ಮಾಡಿ. ಅರ್ಜೆಂಟ್ ಏನೂ ಇಲ್ಲ, ಹಾಗೆ ಇದರಲ್ಲಿ ಬಲವಂತ ಕೂಡ ಇಲ್ಲ ಎಂದಳು. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.